Good morning to everybody. Myself, Jagadevappa, Assistant Professor of Psychology, Government First Grade College, Tipaturu, Tumakuru District, Karnataka. So, in the last session, we have discussed about the techniques of improving memory. In this session, today's session, we are discussing about the concept of forgetting. Meaning and definition of forgetting. So, outcomes of this session is that understand the meaning of forgetting, understand the definition of forgetting. So, here the meaning of forgetting. Forgetting or disremembering is the operant loss or modification of information already encoded and stored in an individual short or long-term memory. It is a spontaneous or gradual process in which old memories are unable to be recalled from memory storage. So, it is most common uses. The word memory refers to an ensemble of mental representation of past experience. To study memory from this point of view is to study behavior that reflect a previously presented stimulus. Means remembering or the loss of that kind of stimulus control. So, this is the meaning of memory. So, in other words, it is in Kannada what we saying ವಿಸ್ಮೃತಿ ಅಥವಾ ಮರೆವು. ಸೊ ಇವತ್ತಿನ ಅಧಿವೇಶನದಲ್ಲಿ ನಾವು ವಿಸ್ಮೃತಿ ಅಥವಾ ಮರೆವಿಗೆ ಸಂಬಂಧಪಟ್ಟಂಥ ಅರ್ಥ ವ್ಯಾಖ್ಯ ಅಂದರೆ ವಿಸ್ಮೃತಿ ಎಂದರೇನು, ಅದರ ಅರ್ಥ, ಅದರ ಬಗ್ಗೆ ಯಾರ್ಯಾರು ಏನೇನು ಹೇಳಿದ್ದಾರೆ ಅಂತಕ್ಕಂಥದ್ದು ಚರ್ಚಿಸೋಣ. ಜೀವನದಲ್ಲಿ ವಿಸ್ಮೃತಿಯು ಒಂದು ಸಾಮಾನ್ಯ ಅನುಭವವಾಗಿದ್ದು ಅದೊಂದು ಅವಶ್ಯಕ ಹಾಗೂ ರಕ್ಷಣಾ ಮೌಲ್ಯದಿಂದ ಕೂಡಿರುವ ಸ್ವಾಭಾವಿಕ ಕ್ರಿಯೆಯಾಗಿದೆ. ಜೀವನದ ಅನುಭವಗಳನ್ನೆಲ್ಲ ಅಥವಾ ನಡೆದ ಘಟನೆಗಳನ್ನೆಲ್ಲ ನೆನಪಿಟ್ಟುಕೊಳ್ಳುವುದು ಸಾಧ್ಯವೂ ಇಲ್ಲ, ಜೊತೆಗೆ ಹಿತಕರವೂ ಅಲ್ಲ. ಕಾರಣ ಅಹಿತಕರವಾದ ಅನುಭವಗಳು ಮತ್ತು ಘಟನೆಗಳು ಪದೇ ಪದೇ ಸ್ಮೃತಿಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದರೆ ದೈನಂದಿನ ಜೀವನಕ್ಕೆ ಧಕ್ಕೆಯಾಗುವ ಸಾಧ್ಯತೆ ಹೆಚ್ಚು. ಆದ್ದರಿಂದ ಸ್ಮೃತಿಗೆ ನಮಗೆ ಒಂದು ರೀತಿಯಲ್ಲಿ ಅವಶ್ಯಕವಾದ ಮನೋವ್ಯಾಪಾರವಾಗಿದೆ ಅಂತ ಹೇಳಬಹುದು. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಹಜವಾಗಿ ಕಂಡುಬರುವ ಗುಣವಾಗಿದೆ. ಇಂಥ ವಿಸ್ಮೃತಿಯಿಂದ ನಮ್ಮ ವ್ಯಕ್ತಿತ್ವಕ್ಕಾಗಲಿ ಸುಗಮ ಜೀವನಕ್ಕಾಗಲಿ ತೊಂದರೆಯಾಗುವುದಿಲ್ಲ. ಆದರೆ ವಿಸ್ಮೃತಿಯಿಂದ ದೈನಂದಿನ ಜೀವನಕ್ಕೆ ಅಷ್ಟೇ ತೊಂದರೆಯಾಗುವುದು ಸತ್ಯ. ಅಂದರೆ ವಿಸ್ಮೃತಿಯು ವಿಪರೀತವಾದರೆ, ಅಂದರೆ ಅಪಸಾಮಾನ್ಯವೆನಿಸುವ ಮೆರವುಗಳು, ಉದಾಹರಣೆಯಾಗಿ ಹೇಳೋದಾದರೆ ಪಲಾಯನ, ವಿಪರೀತ ವಿಸ್ಮೃತಿ, ದ್ವಿಮುಖ ವ್ಯಕ್ತಿತ್ವ ಮುಂತಾದವು. ಇವು ಬದುಕನ್ನು ಕಠಿಣವಾಗಿಸುತ್ತವೆಯಲ್ಲದೆ ಕೆಲವರಿಗೆ ಬದುಕು ಕೂಡ ಅಸಹನೀಯವಾಗುತ್ತದೆ. ಅಷ್ಟೇ ಅಲ್ಲದೆ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ವಿದ್ಯಾರ್ಥಿಯೂ ವಿಸ್ಮೃತಿಯ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದರ ಜೊತೆಗೆ ಚಿಂತಾಕಾಂತರಾಗಿರ್ತಾರೆ. ಹಾಗಾದರೆ ವಿಸ್ಮೃತಿ ಎಂದರೇನು, ವಿಸ್ಮೃತಿಗೆ ಏಕೆ ಉಂಟಾಗುತ್ತದೆ, ನಾವೇಕೆ ಮರೆಯುತ್ತೇವೆ ಎಂಬ ಪ್ರಶ್ನೆಗೆ ಸುಲಭವಾಗಿ ಉತ್ತರಿಸಲು ಸಾಧ್ಯವಿಲ್ಲದಿದ್ದರೂ ಕೂಡ ಕೆಲವು ಮನೋವಿಜ್ಞಾನಿಗಳು ನಡೆಸಿರುವ ಅಧ್ಯಯನಗಳು ದೊರೆತ ದತ್ತಾಂಶಗಳ ಆಧಾರದ ಮೇಲೆ ಕೆಲವು ವಿವರನ್ನು ನಾವು ಹೇಳಬಹುದು. ಅಂದರೆ ಕಲಿತ ವಿಚಾರಗಳು ಮನಸ್ಸಿನಲ್ಲಿ ಉಳಿಯದಿದ್ದಾಗ ಅಂಥವುದನ್ನು ವಿಸ್ಮೃತಿ ಅಥವಾ ಮರೆವು ಎನ್ನುತ್ತೇವೆ. ಸ್ಮೃತಿಯ ಮತ್ತೊಂದು ಮುಖವೇ ವಿಸ್ಮೃತಿ. ಅಂದರೆ ವಿಸ್ಮೃತಿ ಅಂತಕ್ಕಂಥದ್ದು ಒಂದು ಸ್ಮೃತಿಯ ಇನ್ನೊಂದು ಮುಖ ಅಂತ ನಾವು ಹೇಳಬಹುದು. ಸೊ ಇದು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕಂಡುಬರುತ್ತದೆ. ಇದು ಸಹಜ ಹಾಗೂ ಸ್ವಾಭಾವಿಕ
ಕಾರಣಗಳಿಂದ ಕೂಡಿದೆ. ಒಂದು ವಿಷಯವನ್ನು ಕಲಿತ ಮೇಲೆ ಅದನ್ನು ಆಗಾಗ್ಗೆ ನೆನಪಿಗೆ ತಂದುಕೊಳ್ಳದಿದ್ದರೆ ಆಗ ಸ್ಮೃತಿ ಮುದ್ರಿಕೆಗಳು ಬಲಹೀನವಾಗಿ ಸಂಗತಿಗಳು ವಿಸ್ಮೃತಿಗೆ ಒಳಗಾಗುತ್ತವೆ. ಅಂದರೆ ಇಲ್ಲಿ ಒಟ್ಟಾರೆ ಹೇಳೋದಾದರೆ ವಿಸ್ಮೃತಿ ಎಂದರೆ ಒಂದು ಕಲಿಕೆಯ ಶಾಶ್ವತವಾದ ಅಥವಾ ತಾತ್ಕಾಲಿಕವಾದ ನಷ್ಟಕ್ಕೆ ಅಥವಾ ಒಂದು ಸಂಗತಿಯನ್ನು ನೆನಪಿಗೆ ತಂದುಕೊಳ್ಳುವುದರಲ್ಲಿನ ಅಸಮರ್ಥತೆ ಎಂದು ಹೇಳಬಹುದು. ಅಂದರೆ ಇಲ್ಲಿ ಭಾಟಿಯವರು ಒಂದು ಮಾತು ಹೇಳ್ತಾರೆ, ಹಿಂದಿನ ಅನುಭವಗಳನ್ನು ಪ್ರಜ್ಞಾವಸ್ಥೆಗೆ ತರಲು ಅಸಾಧ್ಯವಾದುದೇ ವಿಸ್ಮೃತಿ ಎಂದು. ಮನ್ರವರು ಕೂಡ ಒಂದು ಮಾತು ಹೇಳ್ತಾರೆ, ಹಿಂದೆ ಕಲಿತಿರುವ ವಿಷಯಗಳನ್ನು ಪುನಃಸ್ಮರಣೆ ಮಾಡಿಕೊಳ್ಳಲು ಸಾಧ್ಯವಿಲ್ಲದೆ ಇರುವುದನ್ನು ವಿಸ್ಮೃತಿ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಎನಾಲಿಸಿಸ್ಟ್ ಅಂದರೆ ಮನೋವಿಶ್ಲೇಷಣೆಕಾರರು ಕೂಡ ಹೇಳ್ತಾರೆ, ಕೆಲವು ಘಟನೆಗಳನ್ನು ನೆನಪು ಮಾಡಿಕೊಂಡರೆ ನಾಚಿಕೆ ಅಥವಾ ಅವಮಾನ ಎನಿಸಬಹುದು. ಇಂಥ ಸ್ಮೃತಿಗಳು ನಾವು ಸುಪ್ತ ಚೇತನದೊಳಗೆ ದಮನ ಮಾಡುತ್ತೇವೆ. ಈ ರೀತಿಯ ದಮನ ಮತ್ತು ನಿರೋಧದಿಂದಲೂ ಮರಿವು ಉಂಟಾಗುತ್ತದೆ. ಅಂದರೆ ಸಪ್ರೆಷನ್ ಆ್ಯಂಡ್ ಡಿಪ್ರೆಷನ್ ಅಂತ ಏನಂತ ಕರಿತೀವಿ, ಆ ಥರ ಅಭಿಪ್ರಾಯ ಪಟ್ಟಿದ್ದಾರೆ ಮನೋವಿಶ್ಲೇಷಣೆಕಾರರು. ಒಟ್ಟಾರೆ ಹೇಳೋದಾದರೆ ವಿಸ್ಮೃತಿ ಎಂದರೆ ಮನುಷ್ಯನ ಜೀವನಕ್ಕೆ ಕೆಲವೊಂದು ಸಂದರ್ಭದಲ್ಲಿ ಅತಿ ಅವಶ್ಯಕ. ಆದರೆ ಅದೇ ಪದೇ ಪದೇ ಆದರೆ ಬಹಳ ಅನಾಹುತವಾಗುತ್ತೆ. ಮನುಷ್ಯನ ಪ್ರಗತಿಗೆ, ವ್ಯಕ್ತಿತ್ವದ ಬೆಳವಣಿಗೆ ಬಹಳ ಕಷ್ಟ ಆಗುತ್ತೆ. ವಿಸ್ಮೃತಿ ಬೇಕು ಅಂದರೆ ಅಹಿತಕರ ಘಟನೆಗಳನ್ನು ಮರೆಯಲೇಬೇಕು, ಅದಕ್ಕೆ ವಿಸ್ಮೃತಿ ಬೇಕು. ಅದೇ ರೀತಿ ಜೀವನದ ಪ್ರತಿನಿತ್ಯದ ಆಗುಹೋಗುಗಳು, ಪ್ರತಿನಿತ್ಯದ ಜೀವನದ ಅನುಕೂಲಕ್ಕಾಗಿ ವಿಸ್ಮೃತಿ ಬೇಡವಾಗಿದೆ, ಅದು ಅಹಿತಕರವಾಗುತ್ತೆ ಅಂತ ಹೇಳುತ್ತಾ, ವಿಸ್ಮೃತಿ ಎಂದರೆ ನಮಗೆ ಬೇಕಾದಾಗ, ನಮಗೆ ಅವಶ್ಯಕತೆ ಇದ್ದಾಗ ಆ ಹಿಂದಿನ ಅನುಭವಗಳು, ಘಟನೆಗಳು ಮತ್ತೆ ಹೊರಗಡೆ ತರಲು ಆಗೋದಿಲ್ಲವೋ ಅದೆಲ್ಲವನ್ನು ನಾವು ವಿಸ್ಮೃತಿ ಅಂತ ಹೇಳ್ತೀವಿ ಅಂಥೇಳಿ ವಿಸ್ಮೃತಿಗೆ ಸಂಬಂಧಪಟ್ಟಂಥ ಮಾಹಿತಿ, ಅದರ ಅರ್ಥ, ವ್ಯಾಖ್ಯೆ, ಅದು ಬೇಕಾ ಬೇಡವಾ ಅಂತಕ್ಕಂಥದ್ದು ನನಗೆ ತಿಳಿದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಪ್ರಾಮಾಣಿಕವಾಗಿ ಪ್ರದರ್ಶನ ಮಾಡಿದ್ದೇನೆ ಅಂತ ಹೇಳುತ್ತಾ, ಇದು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡು ನಾನು ಇಲ್ಲಿಗೆ ಈ ಅಧಿವೇಶನವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.